ಹಾಯ್ ಆಲ್ ನಮಸ್ತೆ ಎಲ್ಲರಿಗೂ. ಇದು ಮಂಗಳವಾರ ಹಾಗೂ ಬುಧವಾರದ ಮಿನಿ ವ್ಲಾಗು. ಮಂಗಳವಾರ ಮಕ್ಕಳು ಸ್ಕೂಲ್ ಮುಗಿಸ್ಕೊಂಡು ಹೊಳೆನರಸೀಪುರಕ್ಕೆ ಹೊರಟೆ ನಮ್ಮ ಅಕ್ಕ ಮನೆಗೆ. ಸೊ ಆನ್ ದಿ ವೇ ಹೋಗ್ಬೇಕಾದ್ರೆ ಕೇಕ್ ಆಫ್ ದಿ ಡೇ ಅಂತ ಹೇಳಿ ಅಲ್ಲಿ ವೆರೈಟಿ ಕೇಕ್ನ ಮಾಡಿಟ್ಟಿದ್ರು. ಇದು ಬಂದು ಹೊಳೆನರಸೀಪುರದಲ್ಲಿ ಯಾರಾದ್ರು ಇದ್ದರೆ ಈ ಪ್ಲೇಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿತ್ತು ಕೇಕ್ಸ್ಗಳು. ಹಾಗೆ ಇಲ್ಲಿ ನನ್ನ ಕಾಲ ಹತ್ರ ಒಬ್ಬ ಓಡಾಡ್ತಿದ್ದ, ಪಾಪ ಹೊಟ್ಟೆ ಹಶ್ವಾಗಿತ್ತು ಅನಿಸುತ್ತೆ. ಸೊ ಅವನಿಗೊಂದು ಬಿಸ್ಕೆಟ್ ಹಾಕಿ ಕೇಕ್ ತೊಗೊಂಡು ಮನೆ ಕಡೆಗೆ ಹೊರಟ್ವಿ. ನಮ್ಮ ಅಕ್ಕ ಮನೆಯಲ್ಲೇ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಲ್ಲಿ ಕೇಕ್ನ ಆಫರ್ ಕೂಡ ಕೊಡ್ತಾಯಿದ್ರು. 1 ಕೆಜಿಗೆ 1/4 ಕೆಜಿ, ಅರ್ಧ ಕೆಜಿ ಫ್ರೀ ಕೊಡ್ತಾಯಿದ್ರು. ಸೊ ಹಾಗೆ ಕೇಕ್ನೆಲ್ಲ ತೊಗೊಂಡು ಮನೆ ಕಡೆ ಹೊರಟ್ವಿ. ಆನ್ ದಿ ವೇ ಹೋಗ್ಬೇಕಾದ್ರೆ ಈ ಪ್ಲೇಸ್ ನೋಡಿ ತುಂಬ ಖುಷಿ ಆಯಿತು. ಯಾಕಂದರೆ ಸಿಟಿ ಕಡೆ ವೆಹಿಕಲ್ಸು, ಧೂಳು, ಆ ಸೌಂಡು ಕೇಳಿ ಬೋರ್ ಆಗಿತ್ತು. ಸೊ ಹಳ್ಳಿ ಕಡೆ ಹೋದಾಗ ಸ್ವಲ್ಪ ಖುಷಿಯಾಗುತ್ತೆ ನಮಗೆ. ಮನೆಗೆ ರೀಚ್ ಆದ್ವಿ. ಇದೆ ನಮ್ಮ ಅಕ್ಕನ ಮನೆ. ಇಲ್ಲಿಗೆ ನಾವು ವರ್ಷಕ್ಕೆ ಒಂದೇ ಸಲ ಬರೋದು, ದೀಪಾವಳಿ ಹಬ್ಬದ ಟೈಮಲ್ಲಿ. ಇವ್ರು ಅದೇ ಜೋರಾಗಿ ಮಾಡೋದು ಹಬ್ಬ. ಸೊ ಹಂಗಾಗಿ ಮಧ್ಯೆ ಈ ಥರ ಏನಾದರೂ ಸೆಲೆಬ್ರೇಷನ್ ಇದ್ದಾಗ ನಮ್ಮ ಅಕ್ಕನ ಊರ್ಗಿತ್ತಿ ಅವರು ಕರೀತಾರೆ. ಸೊ ಹಾಗಾಗಿ ಬಂದಿದ್ದೀವಿ. ಪಕ್ಕಾ ರೈತರು ಅಂತಲೇ ಹೇಳ್ಬೋದು ಗೈಸ್. ನನಗಂತೂ ಮನೆಯೆಲ್ಲ ನೋಡಿ ತುಂಬ ಖುಷಿ ಆಯಿತು. ಯಾಕಂದರೆ ಅಪರೂಪಕ್ಕೆ ಒಂದ್ಸಲ ಬರೋದು. ಇದು ಕರುಗಳನ್ನ ಕಟ್ಟಾಕೋಕೆ ಅಂತ ಹೇಳಿ ಮಾಡಿರೋದು, ಒಳಗಡೆ ಕೊಡಕೆ. ಇದು ಆಚೆ ಕಡೆ ದೊಡ್ಡ ಹಸುಗಳನ್ನ ಕಟ್ಟಾಕೋದಕ್ಕೆ ಮಾಡಿರೋದು. ಒಂದು 3 ಅಡಿ ಮಾಡಿದ್ದಾರೆ ಕೊಡಕೆನ. ಹಾಗೆ ಹಸುಗಳನ್ನೆಲ್ಲ ನೋಡಿಕೊಂಡು, ಹಿಂದಗಡೆ ತೋಟ ಎಲ್ಲ ನೋಡಿಕೊಂಡು, ಮಾತಾಡಿಸ್ಕೊಂಡು, ಸ್ವಲ್ಪ ವಿಡಿಯೋ ಮಾಡಿಕೊಂಡು ಒಳಗಡೆ ಬಂದೆ. ನನಗಂತೂ ಈ ಸನ್ಸೆಟ್ನ ನೋಡಿ ತುಂಬಾ ಖುಷಿ ಆಯಿತು. ಹಾಗೆ ವಿಡಿಯೋ ಮಾಡಿಕೊಂಡೆ. ಹಾಗೆ ಅವಳು ನಮ್ಮ ಅಕ್ಕನ ಊರ್ಗಿತ್ತಿ ಮಗಳು ಮಧುರ ಅನ್ನೋ ಹೆಸರಿಗೆ ಅಡ್ಡ ಹೆಸರು ಇಟ್ಟಿದ್ಲು. ಸಾನಿ ಫ್ರೆಂಡ್ ಹೆಸರೇನು? ಮಧುರ ರೋಡೆ. ಎಂತದ? ಮಧುರೋಡೆ. ಅವಳ ಹೆಸರೇನು ನಿಜವಾದ ಹೆಸರು? ಮಧುರ. ಅವಳು ನೀನು ಕರೆಯೋದು? ಮಧು. ತರಲೆ. ಹಾಗೆ ನಾವು ಬಂದಿದ್ವಿ ಅಂತ ನ್ಯೂ ಇಯರ್ ಸ್ಪೆಷಲಿಗೆ ಅಕ್ಕ ಚಿಕನ್ನ ಮಾಡ್ತಾಯಿದ್ರು. ಇವರೇ ನಮ್ಮ ಅಕ್ಕನ ಊರ್ಗಿತ್ತಿ ದಿವ್ಯಾ ಅಂತ ಹೇಳಿ. ಸೊ ಹಾಗೆ ಅವರು ಚಿಕನ್ನ ಬೇಯಕ್ಕಾಕ್ಬಿಟ್ಟು ಕಾಫಿ ಮಾಡಿಕೊಟ್ರು. ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಕಾಫಿ ಕುಡಿದ್ವಿ ಸ್ವಲ್ಪ ಹೊತ್ತು. ಹಾಗೆ ಮಕ್ಕಳು ಮಲ್ಕೊತವೆ ಅಂತ ಹೇಳ್ಬಿಟ್ಟು ಬೇಗನೆ ಕೇಕ್ನು ಕೂಡ ಕಟ್ ಮಾಡಿದ್ವಿ. ನಮಗೇನು ಇದು ಸ್ಪೆಷಲ್ ಅಂತ ಅಲ್ಲ, ಯಾಕಂದರೆ ನಮಗೆ ಯುಗಾದಿ ಹಬ್ಬನೇ ಹೊಸ ವರ್ಷ ಅಲ್ವಾ. ಹಾಗಾಗಿ ಮಕ್ಕಳು ಖುಷಿಗೋಸ್ಕರ ನಾವು ಕೇಕ್ನ ಕಟ್ ಮಾಡಿದ್ದು. ಮಕ್ಕಳು ಎಲ್ಲ ಹಿಂಸೆ ಕೊಟ್ಟರು ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗಿದ್ವಿ, ಅವು ಖುಷಿ ಪಡ್ತವೆ ಅಂತ ಹೇಳಿ. ಹಾಗೆ ಊಟಕ್ಕೆ ಬಿರಿಯಾನಿ, ಚಿಕನ್ ಸಾಂಬಾರು ಮತ್ತು ಕೈಮಾ ಮಾಡಿದರು. ಸೊ ತಿಂದ್ಕೊಂಡು ಎಲ್ಲ ಬಿಗ್ ಬಾಸ್ನ ನೋಡಿಕೊಂಡು ಹಾಗೆ ಮಲ್ಕೊಂಡ್ವಿ. ಬೆಳಗ್ಗೆ ಮಕ್ಕಳಿಗೆ ಸ್ಕೂಲ್ ಇದ್ದಿದ್ದರಿಂದ ಬೇಗ ಎದ್ದು ಹೊರಟು ನೆನ್ನೆ ಕೋಳಿ ಸಾಂಬಾರಿಗೆ ಇಡ್ಲಿನ ಮಾಡಿದರು. ತಿಂದ್ಕೊಂಡು ಬಸ್ ಸ್ಟ್ಯಾಂಡಿಗೆ ರೀಚ್ ಆದ್ವಿ. ಜನ ನೋಡಿದ್ರೆ ಸ್ವಲ್ಪ ಭಯ ಆಯಿತು, ಯಾಕಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ಬಸ್ಸಲ್ಲಿ ಸೀಟ್ ಕೂಡ ಸಿಗಲಿಲ್ಲ, ನಿಂತ್ಕೊಂಡೇ ಹಾಸನ ರೀಚ್ ಆದ್ವಿ. ನಾವು ಬರೋ ಅಷ್ಟರಲ್ಲಿ ಸ್ಕೂಲ್ ಬಸ್ ಹೋಗಿತ್ತು ಅಂತ ಹೇಳಿ ಆಟೋದಲ್ಲಿ ನಾನೇ ಕರ್ಕೊಂಡೋಗ್ಬಿಟ್ಟು ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬಂದು ರೆಸ್ಟ್ ಮಾಡಿ ಈವ್ನಿಂಗು ಅವನು ಟ್ಯೂಷನಿಗೆ ಹೋಗ್ತೀನಿ ಅಂದ. ಸೈಕಲಲ್ಲಿ ಏರಿರಲಿಲ್ಲ, ಓಡ್ಕೊತಿದ್ದ. ಹಾಗೆ ಅಷ್ಟರಲ್ಲಿ ನಮ್ಮನ ಹತ್ರ ತಲೆ ಬಾಚಿಸ್ಕೊಂಡು ಸಂಜೆ ನಾವೊಂದು ಸಂಘ ಮಾಡ್ಕೊಂಡಿದ್ವಿ. ಅಲ್ಲಿಗೆ ಹೋದ್ವಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ. ಸೊ ತುಂಬ ಚೆನ್ನಾಗಿತ್ತು, ಖುಷಿಯಾಯಿತು. ಎಲ್ಲ ಪಪ್ಸು ಮತ್ತು ಕೇಕ್ನ ತರಿಸಿದ್ರು. ತಿಂದ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಸಂಘನ ಮುಗಿಸ್ಕೊಂಡು 1-2 ರೌಂಡ್ ವಾಕ್ ಮಾಡಿಕೊಂಡು ಮನೆಗೆ ರೀಚ್ ಆದೆ. ಇದಾಗಿತ್ತು 2 ದಿನದ ನನ್ನ ಮಿನಿ ವ್ಲಾಗು. ಸೊ ಕೊನೆಯದಾಗಿ ಏನು ಹೇಳ್ತೀನಪ್ಪ ಅಂತ ಅಂದರೆ, ಒಂದು ಸಲ ಹೇಳ್ಬೇಕು ಅಥವಾ 2 ಸಲ ಹೇಳ್ಬೇಕು. ಅರ್ಥ ಮಾಡ್ಕೊಂಡಿಲ್ಲ ಅಂತ ಅಂದರೆ ಬಿಟ್ಬಿಡಬೇಕು. ಕೊನೆಗೊಂದಿನ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ನನ್ನ ಮಿನಿ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು.